ಭೂಮಾಪಕರನ್ನ ನೋಡ್ಲಾರ್ದಕ್ಕ ಬಂದ ಸರ್ಕಾರಕ್ಕೆ ಬಿತ್ತನೆ ಮಾಡ್ಬೇಕಂತ ಬಂದಾರ. ಸ್ವಲ್ಪ ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. ಇನ್ನೊಂದು ಹಂಗ ತಲೆಯಾಗಿರ್ರಿ ಚುನಾಪಣ ಗುರ್ಲಾಪುರದಾಗ ಕುಂತಿದ್ವಲ್ಲ, ಸ್ವಲ್ಪ ಟಿವಿ ದೊಡ್ಡ ಒಂದ ನಿಮಿಷ ಸರ್, ಆ ದೊಡ್ಡ ದೊಡ್ಡ ಟಿವಿ ಹೆಸರು ಸ್ವಲ್ಪ ಗೊತ್ತಿರಂಗಿಲ್ಲ ನನಗ. ಈ ಪಬ್ಲಿಕ್ ಟಿವಿ, ಈ ಟಿವಿ, ಟಿವಿ 9, ಟಿವಿ 5, ಕಲ್ವಣ್ಣ ಅಂದ್ರ ಇವರೆಲ್ಲ ಸ್ವಲ್ಪ ಬೆಂಗಳೂರಾಗ ಇರ್ತಾರನ್ರಿ ಇವ್ರು. ಸರ್ ಗುರ್ಲಾಪುರದಾಗ 4 ಜನ ಬಂದಾರ. ರಾಹುಲಣ್ಣ ಬೆಂಗಳೂರಿಗೆ ಬಂದು ಕುಂತೀವಿನ ಯಾರು ಬರುವಾರ ಅವ್ರು ಅಲ್ರಿ. 4ನೇ ಅಂಗ ಪತ್ರಿಕಾ ರಂಗ ಅಂತೇಳಿ ಸ್ವಾಭಿಮಾನದಿಂದ ಅಭಿಮಾನದಿಂದ ಕರಿತೀವಿ. ಈ ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತ ಬೀದಿ ಮೇಲೆ ಕುಂತಾನ, ಬಂದು ಸ್ವಲ್ಪ ಸ್ವಾಭಿಮಾನ ಬೇಕಲ್ಲ. ಸರ್ಕಾರ ಮುಖ್ಯ ಅಲ್ಲ, ಒಬ್ಬ MLA MP ಹಿಡ್ಕೊಂಡು ಮಾಧ್ಯಮದವ್ರು ಹಿಡ್ಕೊಂಡು ಎಲ್ಲರಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತ ಬೀದಿ ಮ್ಯಾಗ ಬಂದು ಕುಂತಾನ. ಏನಾರ ಬೇದರ ಮತ್ತು ಮಾಧ್ಯಮದವ್ರಿಗೆ ಏನಾರ ಬೇದರ ಅಂತ ಹೇಳ್ತೀರಿ. ಇಲ್ಲಿ ಬಂದಾರ ಇವರೆಲ್ಲರಿಗೆ ಧನ್ಯವಾದ ಸಲ್ಲಿಸ್ತೇವೆ. ಈ ದೊಡ್ಡ ದೊಡ್ಡ ಟಿವಿ ಅವರು ಅದಾರಲ್ಲ, ಯಾಕ ಬರಂಗಿಲ್ಲ? ಯಾಕ ನೇರವಾಗಿ ಹೇಳ್ತೀನಿ ನಾನು, ಪಬ್ಲಿಕ್ ಟಿವಿ, ಈ ಟಿವಿ, ಟಿವಿ 9, ಸುವರ್ಣ ಟಿವಿ, ಯಾರು ದೊಡ್ಡ ದೊಡ್ಡವರು ಇದಿರಲ್ಲ ಒಬ್ರು ಬರಂಗಿಲ್ಲ. ಇಲ್ಲಿ ಯಾರು ತಡೆ ಹಿಡಿದಾರಣ? ಶಾಂತಗೌಡ ಅಲ್ಲ, ಗುರ್ಲಾಪುರದಾಗ ಕುಂತಾಗ 4 ದಿವಸಕ್ಕೆ ಬಂದ್ರ ಅವ್ರು. ಅದು ನಾ ಭಯಾನ ಬಂದಾರ, ಅವತ್ತು ಬೈದೀನಿ, ಭಯಾನ ಬಂದ್ರು. ಅದಕ್ಕ ಗುರ್ಲಾಪುರಕ್ಕೆ ಬರಂಗಿಲ್ಲ ಅಂತೇಳಿ ಪಾಪ ತಮ್ಮ ಜೊತೆ ನಾವು ಬೆಂಬಲ ಕೊಡ್ಬೇಕಂತ ಬೆಂಗಳೂರಿಗೆ ಬಂದೇವ್ರಿ. ಸಮೀಪ ಆಗಲಿ ಅಂತೇಳಿ, ದೂರ ಆಗ್ತದ ಸಮೀಪ ಆಗಲಿ ಬರ್ಲಿ ಅಂತ ಬಂದೀವಿ. ಇನ್ನ ಬಂದಿಲ್ಲ. 7,000 ಸರ್ಕಾರಿ ಭೂಮಾಪಕರ 20-25 ವರ್ಷಗಳಿಂದ ಸರ್ಕಾರದ 1 ರೂಪಾಯಿ ವೇತನವನ್ನು ತಗೊಳ್ಳಾರ್ದ ರೈತರು ಸೇವಾ ಮಾಡಿ ರೈತರು ಕೊಟ್ಟ ಹಣದೊಳಗ ಅದಕ್ಕೆ ಬಂದು ಹೋರಾಟಕ್ಕೆ ಕುಂತಾರ. ನಾವೇನ ನಮ್ಮ ಮನೆದು ಪ್ರಚಾರ ಮಾಡಿ, ನಾವೇನ್ ರಾಜಕಾರಣ ಪ್ರಚಾರ ಮಾಡಿ ಅಂತ ಬಂದು ಗೊತ್ತಿಲ್ಲ. ನಾಳೆ ನಿಮ್ಮ ಸ್ಟುಡಿಯೋದೊಳಗೆ ಗದ್ದಾತ್ರ ಹಳ್ಯಾವರು ಭೂಮಾಪಕರ ಅದಾರ, ಮತ್ತೆ ಬಾಜು ಏನ್ರ ಗದ್ದಾತ್ರ ಬೇರೆ ಬೇರೆ ಸ್ಟುಡಿಯೋ ಗದ್ದಾತಂದ್ರ ಅಳಿಬೇಕಲ್ಲ, ಅವಾಗ ಹೊರಬೇಕಾಗ್ತದೆ. ಅದಕ್ಕೆ ವಿನಂತಿ ಮಾಡ್ಕೊಳ್ತೀನಿ. ಪಾಪ ಬೆಂಗಳೂರೊಳಗ ಬಹಳ ದೊಡ್ಡ ದೊಡ್ಡ ಟಿವಿ ಅವರದಿರಿ. ಎಲ್ಲಾ ರೈತರ ಪರವಾಗಿ ಭೂಮಾಪಕರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ, ಬರ್ರಿ. ಸ್ವಲ್ಪ ಇಲ್ಲಿ ಏನ್ ಅನ್ಯಾಯ ನಡೆದದ, ಏನ್ ಮೋಸ ನಡೆದದ, ಏನ್ ಕಣ್ಣೀರಸು ಕೆಲಸ ನಡೆದ, ಇದನ್ನು ಸ್ವಲ್ಪ ವಿಷಯ ಬಿತ್ತರಣೆ ಮಾಡಿದ್ರಿ ಅಂತಂದ್ರ ಸರ್ಕಾರ ಗಮನಕ್ಕೆ ಬರ್ತದ, ಸರ್ಕಾರಿಯಲ್ಲಿ ಬರ್ತದ. ನಾವ್ ಯಾಕೆ ಬಂದೀವಿ ಅಂತಂದ್ರ ಸರ್ಕಾರಿ ಭೂಮಾಪಕರಿಗೆ ಅಷ್ಟ ತೊಂದರೆ ಆಗಿಲ್ಲ. ಇಡೀ ರಾಜ್ಯದ 31 ಜಿಲ್ಲೆಗಳೊಳಗ ಲಕ್ಷಾಂತರ ರೈತರ ಅರ್ಜಿಗಳ ಪೆಂಡಿಂಗ್ ಉಳಿದಾವ. ಅದಕ್ಕಾಗಿ ನಾವು ಬಂದೀವಿ. ಕಲ್ಲಣ್ಣ ಹೇಳುದರ್ಥ ಆಕೈತಿ? ಅದು ಬೇಡ, ಮತ್ತೆ ತಪ್ಪಾಗ್ತದ. ಇಲ್ಲಿ ಆದ್ರೂ ವಿನಂತಿ ಮಾಡ್ಕೊಳ್ತೀನಿ, ಬರ್ರಿ. ಪಾಪ ಬಂದಾರ ನೋಡಿ ಎಲ್ಲ ರಣರಂಗ ಮತ್ತು ಪ್ರಕೃತಿ ನ್ಯೂಸ್, ವಿಜಯ್ ನ್ಯೂಸ್ ಎಲ್ಲಾ ಮಾಧ್ಯಮದವ್ರು ಬಂದಾರ. ಇನ್ನೊಂದು ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೆ ಧನ್ಯವಾದ ಸಲ್ಲಿಸ್ತೀನಿ.